ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ. ನೆಲಮಂಗಲ ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಅಧ್ಯಕ್ಷರಾಗಿ ಪುಟ್ಟರಾಜು ಎಚ್ಆರ್, ಉಪಾಧ್ಯಕ್ಷರಾಗಿ ಸಿದ್ದಲಿಂಗಯ್ಯ ಜಿಎಸ್ ಅವಿರೋಧವಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಪುಟ್ಟರಾಜು ಎಚ್ಆರ್ ಮಾತನಾಡಿ, ನಮ್ಮ ಸಂಘವು ಮೊದಲಿನಿಂದಲೂ ರೈತರ ಹಿತದೃಷ್ಟಿಯಿಂದ ಕೆಲಸ ಮಾಡುತ್ತಾ ಬಂದಿದ್ದು, ಸಂಘವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ. ಈ ಭಾಗದ ರೈತರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಿ ಸಹಕಾರ ಸಂಘದ ಅಭಿವೃದ್ಧಿ ಶ್ರಮಿಸುತ್ತೇನೆ ಎಂದರು. ಈ ವೇಳೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ರವರು, ಇದು ನಿರೀಕ್ಷಣಾ ಗೆಲುವು. ಹಲವು ಗೊಂದಲ, ಕೋರ್ಟು ಕಚೇರಿ ಆದರೂ ಕೂಡ 12ಕ್ಕೆ 12 ಜಯಗೊಳಿಸಿ ಮೈತ್ರಿ ಪಕ್ಷ ಮೇಲುಗೈ ಸಾಧಿಸಿದೆ. ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು, ಉಪಾಧ್ಯಕ್ಷರು ಸಮನ್ವಯತೆಯಿಂದ ಸರ್ಕಾರದ ಅನುದಾನದ ಸದ್ಬಳಕೆಗೆ ಮಾಡಿಕೊಂಡು ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ರೈತರಿಗೆ ತಲುಪಿಸುವ ಪ್ರಾಮಾಣಿಕ ಕೆಲಸಕ್ಕೆ ಮುಂದಾಗಬೇಕೆಂದು ಸಲಹೆ ನೀಡಿದರು. ನೂತನವಾಗಿ ಆಯ್ಕೆಯಾದಂತಹ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಯಾಡಾಳ್ ಹರ್ಷ, ಮಾಜಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮಲ್ಲಯ್ಯ ಸೇರಿದಂತೆ ಹಲವು ಗಣ್ಯರು, ಗ್ರಾಮಸ್ಥರು ಶುಭ ಕೋರಿದರು. ವರದಿ ಹನುಮಂತರಾಜು, NKS TV4 ಬೆಂಗಳೂರು. 12 ಹೊಡೆದಿದ್ರ 12 ಜನಕ್ಕೆ 12 ಜನನೂ ಬಂದೈತೆ. ಅದು ಒಂಥರ ವಿಶೇಷ ಅಂತ ಹೇಳ್ಬೋದು. ಇದು ಚಾಣಾಕ್ಷತೆ ನಿಮ್ಮಿಂದ ಯಾರ್ಯಾರಿಂದ ಇರ್ಬೋದು ಅಂತ. ಇದು ಎಲ್ಲಾರು ಅವರವ್ರ ಬುದ್ಧಿ, ನಮ್ಗೆ ಹಿರಿಯರು ಎಲ್ಲ ಒಂದು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿಕೆ ಕೊಟ್ಟರು. ಅದನ್ನು ಹರ್ಷಿ ಅವರು ನಾವು ಎಲ್ಲ ಕುಂತು ಮಾತಾಡಿ, ಎಲ್ಲ ಸದಸ್ಯರು ಕುಂತು ಮಾತಾಡಿ ಹೆಂಗೆ ಮಾಡಿದ್ರೆ ಏನು ಅಂತ ಹೇಳಿ, ಆಗ ನಾವು ಡೈರೆಕ್ಟ್ ಮತದಾರರ ತಕ್ಕ ಹೋದೋ. ನಾವೇ ಏನು ಮಾಡಿದ್ರು ಆಗಲ್ಲ, 700 ಮತದಾರರ ತಕ್ಕ ಹೋಗಿ ಅವ್ರ ಅಭಿಪ್ರಾಯ ತಗೊಂಡು ಹೆಂಗೆ ಮಾಡೋದು ಎತ್ತು ಮಾಡೋದು ಅಂದಾಗ ಅವ್ರು ಈ ರೀತಿ ಮಾಡಿ ಅಂತ ಮತದಾರರು ಕೂಡ ನಮಗೆ ಹೇಗೆ ಏನು ಅಂತ, ಯಾಕೆಂದರೆ ನೆನ್ನೆ ಮೊನ್ನೆ ಎಲ್ಲ ಅದಕ್ಕೆ ಮೆಂಬರ್ಶಿಪ್ ಆದಂಥವ್ರಲ್ಲ, ಹಿಂದೆ ಹಳಬ್ರವರು, ಅವ್ರನ್ನ ಏನು ಮಾಡಿದ್ರು ಒಳ್ಳೇದು ಅಂದಾಗ 12 ಜನ ನಾವು ಹಿಂಗೆ ಮಾಡಬೇಕು ಅಂದಾಗ ಮಾಹಿತಿ ಕೇಳಿದಾಗ ಅವರಿಲ್ಲ ಮಾಡೋದು ಇಂಥದ್ದು ಒಳ್ಳೇದು ಅಂದಾಗ ನಾವು ಮಾಡಿದ್ದು. ಎಲ್ಲರ ಸಹಕಾರ ತುಂಬ ಹೆಚ್ಚಿಗೆ ಇತ್ತು. ಅದು ಭಗವಂತ 12 ಗೆದ್ದಿರೋದು ನಮಗೆ ತುಂಬ ಒಳ್ಳೆಯದಾಗಿದೆ. ಯಾಕೆಂದರೆ 12 ಜನನೂ ಒಳ್ಳೆಯ ಜನ ಅಂತ ನಾವು ಎಲ್ಲ ಜನ ಗುರುತಿಸಿದ್ದಾರೆ. ಆ ಒಳ್ಳೆಯ ರೀತಿ ಆಗೇ ಆಗುತ್ತೆ. ಪುಟ್ಟರಾಜು ಅವ್ರನ್ನ ಫಸ್ಟೇ ನಾವು ಇನ್ನೂ ಎಲೆಕ್ಷನ್ ಆಗೇ ಇರಲ್ಲ ಅವಾಗೆ ಅಧ್ಯಕ್ಷರು ಅಂತ ಘೋಷಣೆ ಮಾಡಿದ್ದು. ಯಾಕೆಂದರೆ ಅಷ್ಟು ನಮಗೆ ಅದೇ ಆಗ್ತೀವಿ, 12 ಜನ ಗೆಲ್ತೀವಿ ಅನ್ನೋದಿತ್ತು. ಅವರು ಒಂದು ನೇತೃತ್ವದಾಗ ಎಲ್ಲ ಮಾಡ್ಕೊಂಡು ಹೋಗ್ಬೇಕು, ಮುಂದೆ ಎಲ್ಲರಿಗೂ ಅವಕಾಶ ಕೊಡಬೇಕಾಗ್ತದೆ ಅಂತ ಹೇಳಿದಾಗ ಎಲ್ಲ ಕುಂತು ಮಾತಾಡಿ, ನೆನ್ನೆನೂ ಸಹ ಮಾತಾಡ್ದು. ಎಲ್ಲ ಒಂದು ಅಣ್ಣ ತಮ್ಮದಿರ್ಕಿನ್ನ ಹೆಚ್ಚಾಗಿ ಎಲ್ಲ ಸದಸ್ಯರು ಕೂಡ ನಿಂತು ಮಾತಾಡಿ ಎಲ್ಲ ಒಳ್ಳೇದಾಗಿದೆ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಸೊಸೈಟಿ ಗೋವಿಂದಪ್ಪನವರು ಲಾಸ್ಟ್ ಟೈಮ್ ಆಗಿದ್ದರು, ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಆಗಿದೆ. ಈಗ ಪುಟ್ಟರಾಜಣ್ಣವರು ಅವರು ಅನುಕೂಲವಾಗಿದ್ದಾರೆ. ಅವ್ರು ವೈಯಕ್ತಿಕವಾಗೂ ಅವ್ರು ಮಾಡ್ತಾರೆ ಅಂತ ನಮಗೆ 100ಕ್ಕೆ 100 ಫಸ್ಟೇ ಯಾಕೆ ಹೇಳಿದ್ರೆ ಅವ್ರನ್ನ ಅಧ್ಯಕ್ಷರು ಅಂತ ಅನ್ನೋದು ಅವ್ರ ಒಳ್ಳೆತನ. ಅವ್ರನ್ನೆಲ್ಲ ನೋಡಿ ಇಂಥವ್ರು ಆಗಿದ್ರೆ ಒಂದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಅವ್ರನ್ನ ಫಸ್ಟೇ ಘೋಷಣೆ ಮಾಡ್ಕೊಂಡಿದ್ದೆ ನಾವು. ಎಲೆಕ್ಷನ್ ಮುಂಚೆನೇ ಸದಸ್ಯರೆಲ್ಲ ಯಾರು ಒಂದು ಕಚಾರ ಒಂದು ಯಾವುದು ವಿಷಯ ಬರೆದರೆ ಒಟ್ಟಿಗೆ ಒಮ್ಮತವಾಗಿ ಅವರೇ ಆಗಲಿ ಅಂತ ಹೇಳಿ ನಿನ್ನೆ ಅಧ್ಯಕ್ಷರು ಉಪಾಧ್ಯಕ್ಷರು ಘೋಷಣೆ ಮಾಡಿದ್ದು. ಉಪಾಧ್ಯಕ್ಷರು ಬಂದು ಸಿದ್ದಲಿಂಗಪ್ಪ ಅಂತೇಳಿ ಎಲ್ಲ ಸದಸ್ಯರು ಕೂಡ ಒಮ್ಮತವಾಗಿ ಮಾಡಿದ್ದಾರೆ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನಮ್ಮ ಹಿರಿಯರು ಮಾರ್ಗದರ್ಶನಗೆ ಎಲ್ಲ ಒಟ್ಟಿಗೆ ಹೋಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಇದು ನಾವು ನಿರೀಕ್ಷಣಾ ಗೆಲುವಿದು ಮೊದಲೇ ಗೊತ್ತಿತ್ತು. ಗೊಲ್ಲಹಳ್ಳಿ ಪಂಚಾಯತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಲ್ಲಣ್ಣ ಮತ್ತು ಹರ್ಷ ಯಾವುದೇ ಚುನಾವಣೆಲಾದರೂ ಕೂಡ ಕೈ ಜೋಡಿಸಿದ್ರೆ ಯಾವ ಚುನಾವಣೆ ಕೂಡ ಸೋಲಿಲ್ಲ ಅಂತಕ್ಕಂಥದ್ದು ಇಡೀ ತಾಲೂಕು ಗೊತ್ತಿರತಕ್ಕಂಥ ವಿಚಾರ. ಗ್ರಾಮ ಪಂಚಾಯತಿ ಒಳಗೊಂಡು ಗೊಲ್ಲಹಳ್ಳಿ ವ್ಯವಸಾಯ ಸಹಕಾರ ಸಂಘದಲ್ಲೂ ಕೂಡ 12ಕ್ಕೆ 12 ಜಯಗಳಿಸೋದ್ರ ಮುಖಾಂತರ ಹಲವಾರು ಗೊಂದಗಳಾದರೂ ಕೂಡ ಕೋರ್ಟು ಕಚೇರಿ ಅಂತ ಹೋದ್ರೂ ಕೂಡ ಎಲ್ಲೂ ಕೂಡ ಕಾಂಗ್ರೆಸ್ನವ್ರದ್ದೇನು ಬೆಳೆ ಬೇಕಾಗಲಿಲ್ಲ. ಮಲ್ಲಣ್ಣರು ಮತ್ತು ಹರ್ಷ ಇಬ್ಬರು ಕೂಡ ಸೇರಿ ಬಹುಶಃ ಅಷ್ಟು ಜನನು ಒಗ್ಗೂಡಿಸಿ ಚುನಾವಣೆ ಮಾಡ್ತಕ್ಕಂಥ ಸುಲಭದ ಮಾತಲ್ಲ. ಅದು ವ್ಯವಸಾಯಕ ಸಂಘದಲ್ಲಿ ಸಾಮಾನ್ಯ ಜನಗಳನ್ನೆಲ್ಲ ಕೈ ಇಟ್ಕೊಂಡು ಕೆಲಸಕ್ಕೆ ಒಂದು ಕಡೆ ತಗೊಂಡೋಗಿ 12ಕ್ಕೆ 12 ಜಯಗಳಿಸೋಕ್ಕೆ ತುಂಬ ಸಹಕಾರ ಕೊಟ್ಟರೆ. ಇವತ್ತು ಅಧ್ಯಕ್ಷ ಚುನಾವಣೆ ಇತ್ತು. ಪುಟ್ಟರಾಜು ಮತ್ತು ಅಧ್ಯಕ್ಷನಾಗಿ ಸಿದ್ದಲಿಂಗಯ್ಯನವ್ರನ್ನ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡೋರೆ. ನಾನು ಮತ್ತು ನಮ್ಮ BDC ಉಪಾಧ್ಯಕ್ಷರು ಜಯಣ್ಣವರೆಲ್ಲರೂ ಕೂಡ ಬಂದಿದ್ದೀವಿ. ಶುಭ ಹಾರೈಸ್ತೀವಿ. ಇದು ಈ ಭಾಗದಲ್ಲಿ ನಾವೇನೋ ಹೆಚ್ಚು ಕಮ್ಮಿ ಆಯಿತು, ಏರುಪೇರು ಆಯಿತು ಅಂತಕ್ಕಂಥ ಮಾತೇ ಇಲ್ಲ. ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಯಲ್ಲೂ ಅಷ್ಟೇ ಹರ್ಷ ಮತ್ತು ಮಲ್ಲಣ್ಣವರಿಬ್ಬರು ಒಂದು ಕಡೆ ಹೋದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಸು ಬಿತ್ತನೆ ಬೀಜ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಇಡೀ ತಾಲೂಕಲ್ಲಿ 19 ಸೊಸೈಟಿಲೂ ಕೂಡ 13 ಸೊಸೈಟಿಲಿ
JDS ಮತ್ತೆ ಬಿಜೆಪಿ ಹೊಂದಾಣಿಕೆಯಲ್ಲಿ ಗೆದ್ದಿರ್ತಕ್ಕಂಥವ್ರು ಜಾಸ್ತಿ ಇದೀವಿ. ಈ ಭಾಗದಲ್ಲೂ ಕೂಡ ಮತದಾರರು ಮಲ್ಲಣ್ಣವರು ಮತ್ತೆ ಹರ್ಷ ಮತ್ತು ಅಲ್ಲಿರ್ತಕ್ಕಂಥ ಸದಸ್ಯಗಳ ಮೇಲೆ ನಂಬಿಕೆ ಇಟ್ಟು ಮತದಾರ ಕೊಟ್ಟವ್ರೆ. ಅವರ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಸಲಹೆ. ಯಾಕಂದ್ರೆ ರಾಜಕಾರಣದಲ್ಲೇ ಬಹಳ ಅನುಭವ ಇರ್ತಕ್ಕಂಥವ್ರು ಮಲ್ಲಣ್ಣವರು ಮತ್ತೆ ಹರ್ಷಬ್ರು ಕೂಡ. ಒಂದು ಸಂತೋಷ ಏನಪ್ಪ ಅಂತಂದ್ರೆ ನಮ್ಮ ತಾಲೂಕಿಗೆ ದೇವಮೂಲ ಇದು. ಈ ಭಾಗದಲ್ಲಿ ಚುನಾವಣೆ ಎಲ್ಲಿ ಗೆದ್ದಿತೀವಿ ಅಂತ ಅಂದಾಗ ಇಡೀ ತಾಲೂಕಲ್ಲಿ ಗೆದ್ದಷ್ಟು ಸಂತೋಷ ಆಗ್ತದೆ. ಆದ ಕಾರಣ ಇವತ್ತು ನಮ್ಗೆ ಯಾರು 12 ಜನ ಸದಸ್ಯಗಳು ಅಧ್ಯಕ್ಷ ಮಾಡಲಿಕ್ಕೆ ಸಹಕಾರ ಕೊಟ್ಟರು, ಉಪಾಧ್ಯಕ್ಷರು ಮಾಡಲಿಕ್ಕೆ ಸಹಕಾರ ಕೊಟ್ಟರು, 12 ಜನ ಗೆಲ್ಲಕ್ಕೆ ಎಷ್ಟೆಷ್ಟು ಸದಸ್ಯಗಳೆಲ್ಲ ಸಹಕಾರ ಕೊಟ್ಟರು. ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ 700ನ ಎಲ್ಲ ಮತದಾರರಿಗೂ ಕೂಡ ನಾನು ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೀನಿ. ಒಳ್ಳೇದಾಗ್ಲಿ. ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಯಲ್ಲೂ ಕೂಡ ಇದೇ ರೀತಿ ನಮ್ಮ ಮಲ್ಲಣ್ಣರ ನೇತೃತ್ವ ಮತ್ತು ಹರ್ಷ ಅವರ ನೇತೃತ್ವದಲ್ಲಿ ಚುನಾವಣೆನ ಬಲಿಷ್ಠ ತಗೊಂಡೋಗಿ ಮುಂಬರ್ತಕ್ಕಂಥ ಗ್ರಾಮ ಪಂಚಾಯತಿನೂ ಕೂಡ ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿ ಫಸ್ಟ್ ನಮ್ದಾದ್ರೆ ಮಿಕ್ಕಿದೆಲ್ಲ ನಮ್ದು ಆಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನಾನು ಕೂಡ ಶುಭ ಹಾರೈಸ್ತೀನಿ. ಒಂದು ಸಂತೋಷ ಇರ್ತಕ್ಕಂಥ ವಿಚಾರ. ಇವತ್ತು PLD ಬ್ಯಾಂಕಲ್ಲೂ ಕೂಡ ನಮ್ಮದೇ ಒಂದೇ ಒಂದು ಸೀಟ್ ಕೋರ್ಟ್ಗೆ ಹೋಗಿದ್ರು. ಇದ್ದಿದ್ದು 4 ಕೋಟಲ್ಲಿ MLA ಕುಣಿಗಲ್ ಕ್ಷೇತ್ರದ ಶಾಸಕರೇ ಮತದಾನ ನೀಡಬೇಕು ಅಂತ ಚಾಲೆಂಜ್ ಮಾಡ್ಕೊಂಬಂದು ಕರ್ಕೊಂಬಂದು ಓಟ್ ಹಾಕ್ಸಿದ್ರು ಕಾಂಗ್ರೆಸ್ನವರು. ಬಟ್ ಆದರೂ ಕೂಡ ಗೆಲುವಾಗಲಿಲ್ಲ. ಕೋರ್ಟ್ಗೆ ಹೋದ್ರು ಕೂಡ ನಮ್ಮದೇ ಜಯ ಸಿಕ್ಕಿರ್ತಕ್ಕಂಥದ್ದೆಲ್ಲ ಒಂದು ಕಡೆ ಈ ತಾಲೂಕಿನ ಜನ NDA ಕಾರ್ಯಕರ್ತರ ಮೇಲೆ NDA ನಾಯಕರುಗಳ ಮೇಲೆ ವಿಶ್ವಾಸ ಇಟ್ಟವ್ರೆ. ಅದನ್ನ ಉಳಿಸ್ಕೊಂಡು ಹೋಗೋಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಹೋಗ್ತೀವಿ. ಹೇಳಿ ಸರ್, ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ? ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ರಾ? ಇದ್ರ ಯಾವ ಮಲ್ಲಣ್ಣವ್ರ ಸಹಕಾರ ಜಾಸ್ತಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ? ಫಸ್ಟ್ ನಮ್ಮ 700 ಜನಗಳು ಮತ ಬಾಂಧವರಿಂದ ನಾನು ಅವ್ರಿಗೊಂದು ನಮಸ್ಕಾರ ಮಾಡ್ತೀವಿ. ಆಮೇಲೆ ಎರಡನೇದಾಗಿ ನಮ್ಮ ಯಾಡಾಳು ವಿಷಯ ಇರಬೇಕು, ನಮ್ಮ ಗೊಲ್ಲಹಳ್ಳಿ ಮಲ್ಲೇರ್ ಇರಬೇಕು. ನಮ್ಮ ಎಲ್ಲರ ಸಹಕಾರದಿಂದ ನಾವು ಅಧ್ಯಕ್ಷರಾಗಿದ್ದೀವಿ. ಮಲ್ಲೇರ್ ಆಗ್ಬೋದು, ವರ್ಷ ಆಗ್ಬೋದು, ಅವ್ರದ್ದು ಭಾರಿ ಒತ್ತು ಕೊಟ್ಟು ಒಂದು ಭಾರಿ ಚೆನ್ನಾಗಿ ನಮಗೆಲ್ಲ ಇದು ಮಾಡಿದ್ದಾರೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಅಂತ ಬಂತಂದ್ರೆ, ಸಾಕಾರ ಅಂತ ಬಂತು ಅಂತಂದ್ರೆ, ಅಭಿವೃದ್ಧಿ ಹೇಳೋದಲ್ಲ, ಮಾಡ್ಬಿಟ್ಟು ನಿಮ್ಮನ್ನೆಲ್ಲ ಕರಿತೀವಿ. ಆಮೇಲೆ ನಮ್ಮ ಅಭಿವೃದ್ಧಿ ನೋಡಿ ನೀವು ಮಾತಾಡಿ. ಮಾರ್ಗದರ್ಶನ ಅಂತ ಬಂದ್ರೆ ಮಾರ್ಗದರ್ಶನ ಅಂದ್ರೆ ಮಲ್ಲಯ್ಯ ಇರಬೇಕು, ವರ್ಷ ಇರಬೇಕು, ನಮ್ಮ 12 ಜನ ಡೈರೆಕ್ಟರ್ಗಳು ಇರಬೇಕು. ಅಂದ್ರೆ ಇವರ ಮಾರ್ಗದರ್ಶನದಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗ್ತದೆ ಅಂತನಾ? ಆಗುತ್ತೆ. ಇವ್ರ ಮಾರ್ಗದರ್ಶನ ಅಭಿವೃದ್ಧಿ ಆಗೇ ಆಗುತ್ತೆ. ಹೇಳಿ ಸರ್, ತಮ್ಮ ಹೆಸರು? ಸರ್ ಪುಟ್ಟರಾಜು, ಯಾಡಾಳು.